ಆರಾಧ್ಯ ದೈವವಾಗಿರ್ತಕ್ಕಂಥ ಧರ್ಮಸ್ಥಳ ಮಂಜುನಾಥನಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಎಲ್ಲ ತಾವೆಲ್ಲ ಕೂಡಿದ್ದೀರಿ. ಇವತ್ತು ನಮಗೆ ಕಾನೂನು ಸಲಹೆ ಹೇಳಲಿಕ್ಕೆ ಕರೆಸಿದ್ದಾರೆ. ಇವತ್ತು ಕಾನೂನಿನ ವಿಷಯ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಭಾಳಷ್ಟು ಜನರಿಗೆ ಇವತ್ತು ನಮಗೆ ಯಾಕೆ ಬೇಕು ಕಾನೂನಿನ ಪ್ರಶ್ನೆ. ಕಾನೂನಿನ ಅವಶ್ಯಕತೆ ತುಂಬ ಇದೆ. ಇವತ್ತು ನಾವು ಕಾನೂನು ತಿಳ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ಎಷ್ಟೋ ಒಂದು ಅವಘಡಕ್ಕೆ ಸಿಕ್ಕಕೊಳ್ಳುವಂಥ ಸಾಧ್ಯತೆಗಳು ಇರ್ತದೆ. ಈ ಮೊದಲು ಇಲ್ಲೇ ಬಂದಾಗಲೂ ಕೆಲವೊಂದು ವಿಷಯಗಳನ್ನು ನಾನು ಹೇಳಿಕೊಟ್ಟಿದ್ದೆ. ಇವತ್ತು ನಾವೆಲ್ಲ ಬಂದಿದ್ದೀರಿ. ಇವತ್ತಿನ ದಿವಸ ಇವತ್ತು ನಮ್ಗೆ ಅತ್ಯಂತವಾಗಿ ಇರ್ತಕ್ಕಂಥ ತಿಳ್ಕೊಳ್ಳುವಂಥ ಒಂದು ವಿಷಯಗಳು ಅಂತಂದರೆ ನಮ್ದು ಒಂದು ಮಕ್ಕಳ ಒಂದು ಇರ್ತಕ್ಕಂಥ ಭವಿಷ್ಯದ ಬಗ್ಗೆ ನಾವೆಲ್ಲ ಅಂದಿದ್ದೀವಿ. ಕರೆ ಆ ಮಕ್ಕಳಿಗೆ ಇರ್ತಕ್ಕಂಥ ಡಾಕ್ಯುಮೆಂಟ್ಗಳೇನಾದರೂ ತಪ್ಪಾಗಿದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಮತ್ತು ಜನನ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ. ಮೊದಲೆಲ್ಲ ಜನನ ಪ್ರಮಾಣ ಪತ್ರದ ಅವಶ್ಯಕತೆ ಅಷ್ಟೊಂದು ಇಲ್ಲ. ನಾವು ಕಲಿಯುವಂಥ ಸಂದರ್ಭದಲ್ಲಿ ಶಾಲೆ ಒಳಗೆ ಏನು ಹೆಸರು ಹಚ್ಚಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಂದು ರೇಖೆಯಲ್ಲಿ ಹಚ್ಕೊಂಡಿದ್ವಿ. ಇವತ್ತಿನ ದಿವಸ ಜನನ ಪ್ರಮಾಣ ಪತ್ರದ ಅವಶ್ಯಕತೆ ತುಂಬ ಇದೆ. ಮನೆಯಲ್ಲೇ ನಾವು ಜನನ ಪ್ರಮಾಣ ಪತ್ರವನ್ನು ಪಡಿಬೇಕಾದ್ರೆ ಜನನ ಪ್ರಮಾಣ ಪತ್ರ ಇವತ್ತಿನ ದಿವಸ ಪಂಚಾಯತಿ ಒಳಗೂ ಸಿಗ್ತದೆ, ಎಲ್ಲಿ ಮಗು ಹುಟ್ಟಿರ್ತದೆ ಆಸ್ಪತ್ರೆ ಒಳಗೂ ಕೂಡ ಸಿಗ್ತದೆ, ಮತ್ತು ಸ್ಥಳೀಯವಾಗಿರ್ತಕ್ಕಂಥ ನಗರಸಭೆಯೊಳಗೂ ಕೂಡ ಅಲ್ಲಿ ನೋಂದಣಿಯನ್ನು ಮಾಡಲಿಕ್ಕೆ ಅವಕಾಶಿದೆ. ಹಾಗೆ ಅಂದಮೇಲೆ ಅದನ್ನು ನಾವು ಸುರಕ್ಷಿತವಾಗಿ ನಾವು ಅಲ್ಲಿ ಎಲ್ಲ ಕಾಲಮ್ಗಳನ್ನು ನೋಂದಣಿ ಮಾಡುವಂಥದ್ದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಕೆಲವೊಂದು ನಮ್ಗಳ ಪ್ರಕರಣಗಳು ಬರ್ತವೆ. ಅಡ್ಡ ಹೆಸರು, ಮಗುವಿನ ಹೆಸರು ಮತ್ತು ತಂದೆ ಹೆಸರು, ಮಗುವಿನ ತಂದೆ ಹೆಸರು ಸರಿಯಾಗಿ ಬರ್ತಿರ್ತಾರೆ, ಅಡ್ಡ ಹೆಸರನ್ನು ತಾಯಿ ಹೆಸರು ಹಾಕಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಗು ಏನಾಗ್ತೈತಿ, ಮುಂದೆ ನಾವು ಅದನ್ನು ತಿದ್ದುಪಡಿ ಮಾಡೋದು ಅವಶ್ಯಕತೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಕೋರ್ಟಿಗೆ ಅಡ್ಡಾಡುವಂಥ ಸಾಧ್ಯತೆಗಳು ಬಹಳಷ್ಟು ಬರ್ತವೆ. ಅದರ ಸಲುವಾಗಿ ಜನನ ಪ್ರಮಾಣ